ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಒಂದು ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಂಚಾಂಗ ವಿಶೇಷವನ್ನು ತಿಳ್ಕೊಳ್ಳೋಣ. ಇವತ್ತಿನ ದಿನ ಪಂಚಾಂಗ ವಿಶೇಷ ಏನು ಅಂತಂದರೆ 2025 ಜನವರಿ 6ನೇ ತಾರೀಕು ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹಿಮಂತ ಋತು, ಪುಷ್ಯಮಾಸೆ, ಸಪ್ತಮಿ ಸಾಯಂಕಾಲ 6 ಗಂಟೆ 41 ನಿಮಿಷದವರೆಗೂ ಕೂಡ ಇರುತ್ತೆ. ಉತ್ತರಾಭಾದ್ರ ನಕ್ಷತ್ರ ರಾತ್ರಿ 7 ಗಂಟೆ 49 ನಿಮಿಷದವರೆಗೂ ಕೂಡ ಇರುತ್ತೆ. ರಾಹುಕಾಲ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ 37 ನಿಮಿಷದವರೆಗೂ, ಯಮಗಂಡ ಕಾಲ ಬೆಳಗ್ಗೆ 11 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 29 ನಿಮಿಷದವರೆಗೂ ಕೂಡ ಇರುತ್ತೆ. ಈ ದಿನದ ಶುಭ ಕಾಲ ಮಧ್ಯಾಹ್ನ 2 ಗಂಟೆ 32 ನಿಮಿಷದಿಂದ 4 ಗಂಟೆ 3 ನಿಮಿಷದವರೆಗೂ ಕೂಡ ಇರುವುದು. ಇವತ್ತು ದಿನದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳೇನು ಅನ್ನೋದನ್ನು ನೋಡೋಣ. ಇವತ್ತಿನ ದಿನದ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸಂತ ಶ್ರೀ ಗುರು ಅನಂತ ಸ್ವಾಮಿಯವರ ಪುಣ್ಯದಿನ, ಶ್ರೀ ಗುರು ಗೋವಿಂದ ಸಿಂಗರ ಜನ್ಮದಿನಾಚರಣೆ ಕೂಡ ಇರುತ್ತೆ. ಶಾಕಂಬರಿ ನವರಾತ್ರೋತ್ಸವ ಪ್ರಾರಂಭ ಇವತ್ತಿನ ದಿನದಿಂದ ಪ್ರಾರಂಭಿಸುವಂತಹದ್ದು ವಿಶೇಷತೆ ಇರುತ್ತೆ. ಶಿವಮೊಗ್ಗ ಕೋಟೆಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಶಿವನಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಡೆಸುವಂತಹದ್ದು ವಿಶೇಷತೆ ಇರುತ್ತೆ. ಇನ್ನು ಈ ದಿನದ ದ್ವಾದಶಿ ರಾಶಿ ಫಲಾಫಲಗಳ ಬಗ್ಗೆ ನೋಡೋಣ. ನೋಡಿ, ದ್ವಾದಶಿ ರಾಶಿಗಳಲ್ಲಿ ಮೊದಲಿಗೆ ಮೇಷರಾಶಿಯವರಿಗೆ ಗೋಚಾರ ರೀತ್ಯ ಗ್ರಹಗಳ ಸ್ಥಿತಿ, ಇವತ್ತಿನ ದಿನದ ವಿಶೇಷವಾದಂಥ ಬಲ, ಚಂದ್ರನ ಸ್ಥಾನ, ಯಾವ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ನಡೀತಾ ಇದೆ ಅನ್ನುವಂತಹದನ್ನು ನೋಡಿದಾಗ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಈ ಒಂದು ಚಂದ್ರ ಸಂಚಾರ ಹಗಲಿನ ಪೂರ್ತಿ ಇರ್ತಕ್ಕಂತಹದ್ದು ವಿಶೇಷ. ಹಾಗಾಗಿ ಉತ್ತರಾಭಾದ್ರ ನಕ್ಷತ್ರ ಶನಿಗ್ರಹದ ನಕ್ಷತ್ರ. ನೋಡಿ, ಶನಿಗ್ರಹದ ನಕ್ಷತ್ರದ ಕೆಳಗಡೆ ಚಂದ್ರ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಈ ಒಂದು ಉತ್ತರಾಭಾದ್ರ ನಕ್ಷತ್ರದ ಬಲ, ಚಂದ್ರನ ಬಲ ಭೂಮಿ ಮೇಲೆ, ನಿಮ್ಮ ಎಲ್ಲ ರಾಶಿಗಳ ಮೇಲೆ, ಅಂದರೆ ಯಾವ ರಾಶಿಯವರಿಗೆ ಈ ಒಂದು ಸ್ಥಿತಿಯಿಂದ ಉತ್ತರಾಭಾದ್ರ ನಕ್ಷತ್ರ ಚಂದ್ರನ ಬಲ ಭೂಮಿ ಮೇಲೆ ನಿಮ್ಮ ರಾಶಿಯವರಿಗೆ ಯಾವ ರೀತಿ ಬಲ ಇರುತ್ತೆ ಅಂತ ನೋಡಿದ್ರೆ, ಮೊದಲಿಗೆ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನಾವು ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಬಹುಮುಖ್ಯವಾಗಿ ನಿಮ್ಮ ಮನೆ ಕಡೆ, ನಿಮ್ಮ ಸ್ವಸ್ಥಾನದಲ್ಲಿ ಯಾವುದೋ ಒಂದು ರೀತಿಯ ಖರ್ಚು ಬರುವಂತಹದ್ದು. ವಿಶೇಷವಾಗಿ ಇವತ್ತಿನ ದಿನ ನಿಮ್ಗೆ ಗೊತ್ತಾಗೋದಿಲ್ಲ, ಆಕಸ್ಮಿಕವಾಗಿ ಈ ಒಂದು ಖರ್ಚುಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಆ ಖರ್ಚುಗಳ ವಿಚಾರದಲ್ಲಿ ನೀವು ಖಂಡಿತವಾಗಿಯೂ ಮಾಡಲೇಬೇಕಪ್ಪ ಅನ್ನುವಂತಹ ಒಂದು ಕಂಡೀಷನ್ಸು, ಕಟ್ಟುನಿಟ್ಟಾದಂತಹ ವಿಚಾರ ನಿಮ್ಮ ಗಮನಕ್ಕೆ ಬರುವಂತಹದ್ದು, ವಿಚಾರ ಬರುವಂತಹದ್ದು, ಆ ವಿಚಾರದಲ್ಲಿ ಖರ್ಚು ಮಾಡುವಂತಹದ್ದು ನಿಮಗೆ ಮುಖ್ಯವಾಗಿ ಕಾಣಿಸುತ್ತೆ ಇವತ್ತಿನ ದಿನದಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಚಂದ್ರ ಸಂಚಾರ ವ್ಯಯಸ್ಥಿತಿ ಇರೋದರಿಂದ ವ್ಯಯ ಅಂತೇಳಿ ಹೇಳ್ತೀವಿ. ಅಂದರೆ ಖರ್ಚು ಮಾಡಿದ ದುಡ್ಡು ನೀವು ಬರೋ ಥರ ಇರಲ್ಲ, ವ್ಯಯ ಆಗೋ ಥರ ಇರುತ್ತೆ ಇವತ್ತಿನ ದಿನದಲ್ಲಿ. ಹಾಗಾಗಿ ಬಹುಮುಖ್ಯವಾಗಿ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಜೊತೆಗೆ ಮಹಾಶಿವನ ದರ್ಶನ ಮಾಡಿ ಶುಭವಾದ ಫಲವನ್ನು ಪಡೆಯುವಂತಹದ್ದಿರುತ್ತೆ. ಇವತ್ತು ಸೋಮವಾರ ಬೇರೆ, ಹಾಗಾಗಿ ಸೋಮವಾರ ಶಿವನ ವಾರ, ಹಾಗಾಗಿ ಶಿವನಿಗೆ ವಿಶೇಷವಾಗಿ ಪೂಜೆಗಳು ನಡೀತಾ ಇರ್ತಕ್ಕಂತಹದ್ದು. ಹಾಗಾಗಿ ಹಾಲು ಮತ್ತು ಬಿಲ್ಲುಪತ್ರೆಯನ್ನು ಕೊಡಿ. ಇವತ್ತಿನ ಖರ್ಚು ಮಾಡುವಂತಹದ್ದು ನಿಮಗೆ ಅನರ್ಥಗಳಾಗಬಾರ್ದು, ನಿಮಗೆ ಅನವಶ್ಯಕವಾದಂಥ ವ್ಯಯಗಳಾಗದಿರ ಇರತಕ್ಕಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಇನ್ನು ಇವತ್ತು ನಿಮಗೆ ನೈಋತ್ಯ ದಿಶೆ ವಿಶೇಷವಾಗಿ ಅನುಕೂಲ ಆಗುವಂತಹ ದಿಕ್ಕಾಗಿರುತ್ತೆ. ಸಂಖ್ಯೆ 6, 8 ಸಂಖ್ಯೆ ತುಂಬ ನಿಮಗೆ ಅನುಕೂಲವಾಗಿರ್ತಕ್ಕಂತಹದ್ದು. ಹಳದಿ ಬಣ್ಣದ ವಸ್ತ್ರವನ್ನು ಇವತ್ತು ಧರಿಸಿ ಸುಫಲ ಪಡಿಬೋದಾಗಿರುತ್ತೆ. ನೋಡಿ, ಈಗ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನಾವು ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ನಿಮಗೆ ವಿಶೇಷವಾಗಿ ಅಣ್ಣ ತಮ್ಮಂದರ ವಿಚಾರದಲ್ಲಿ ಯಾವುದೋ ಒಂದು ರೀತಿಯ ಆದಾಯಗಳು ಪಡೆಯೋ ರೀತಿಯ ಅನುಕೂಲ ಇದೆ. ಸ್ವಲ್ಪ ಕೋಪತಾಪಗಳಾಗತ್ತೆ, ವೈರಾಗ್ಯಗಳಾಗತ್ತೆ. ನನ್ನ ದುಡ್ಡು ನಾನು ಕೊಟ್ಬಿಡು, ಇಲ್ಲ ನನಗೆ ಯಾವುದೋ ಒಂದು ಕಮಿಟ್ಮೆಂಟ್ ಆಗಿತ್ತು, ಅದಕ್ಕೋಸ್ಕರ ನೀನು ಕೊಡುವಂತಹ ಜವಾಬ್ದಾರಿ ಇದೆ, ಅದನ್ನು ನೀವು ತೀರಿಸಿ ಕೊಡಿ ಕೇಳುವಂತಹದ್ದು. ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಅಂದರೆ ಭಾತೃಸ್ಥಾನದಲ್ಲಿ ವಿಶೇಷವಾಗಿ ಈ ಒಂದು ಆದಾಯಗಳು ನಿಮಗೆ ಬರುವಂತಹದ್ದು, ವಹಿವಾಟಾಗುವಂತಹದ್ದು ಖಂಡಿತವಾಗಿಯೂ ಇವತ್ತು ನಡೆಯುವಂತಹದ್ದಿದೆ. ಗಮನಿಸಿ, ಈ ಒಂದು ಸ್ಥಿತಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಬರುತ್ತೆ. ಜೊತೆಗೆ
ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಪರಾಕ್ರಮ ಮಾಡ್ತಾ ಇರ್ತೀರಾ, ಹಠ ಮಾಡ್ತಾ ಇರ್ತೀರಾ, ಅದು ಅನವಶ್ಯಕವಾಗಿರುತ್ತೆ. ಅಂದರೆ ಅವಶ್ಯಕವಾದಂತಹ ವಿಚಾರದಲ್ಲಿ ನೀವು ಹಠ ಮಾಡ್ತಾ ಇಲ್ಲ, ಅನವಶ್ಯಕವಾದಂತಹ ವಿಚಾರವಾಗಿ ಹಠ ಮಾಡುವಂಥ ಸ್ಥಿತಿ ಇದೆ. ಅದು ವಕ್ರಸ್ಥಿತಿ ಅಂತಲೇ ಹೇಳ್ಬೋದು. ನೇರವಾಗಿ ಮಾಡ್ಕೊಂಡು ಬರೋಣ ಅಂತಂದರೆ ಇಲ್ಲ, ಅವ್ರಿಗೆ ಹೇಳ್ದಿರಾ ಇವ್ರಿಗೆ ಹೇಳ್ದಿರಾ ಹೋಗ್ಬಿಡ್ತೀರಾ, ಆ ಕೆಲಸಕ್ಕೆ ಕೈ ಹಾಕ್ತೀರಾ. ಅದೆಷ್ಟೇ ಹಠದಿಂದ ಸಾಧಿಸಿದ್ರೂ ಜಾರೋಗ್ತಾ ಇರುತ್ತೆ, ಬಿಟ್ಟೋಗ್ತಾ ಇರುತ್ತೆ, ಅದು ಪರಿಪೂರ್ಣವಾಗಿ ಫಲ ಕೊಡದಿರ ಇರುತ್ತೆ. ಅಂತಹ ವಿಚಾರದಲ್ಲಿ ಆದಾಯ ಪಡೆಯೋಣ ಅಂತ ಹೋಗ್ತೀರಾ. ಅಂತಹ ಒಂದು ವಿಶೇಷವಾದಂತಹ ಕ್ರಿಯೆ ಇವತ್ತಿನ ದಿನ ನೀವು ನೋಡುವಂತಹದ್ದು ಬಹುಮುಖ್ಯವಾಗಿದೆ. ಇವತ್ತು ನಿಮಗೆ ಆಗ್ನೇಯ ದಿಕ್ಕು ತುಂಬ ಅತ್ಯುತ್ತಮವಾದಂತಹ ದಿಕ್ಕಾಗಿದೆ. 2 ಮತ್ತು 9ನೇ ಸಂಖ್ಯೆ ಅದೃಷ್ಟ ಸಂಖ್ಯೆ ಆಗಿದೆ. ಮತ್ತು ಕಿತ್ತಳೆ ಬಣ್ಣ ಇವತ್ತು ನೀವು ಧರಿಸಿದರೆ, ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧರಿಸೋದ್ರಿಂದ ಸುಫಲ ಕೊಡುವಂತಹದ್ದಾಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡಿದ್ರೆ, ವಿಶೇಷವಾಗಿ ಇವತ್ತು ಯಾವುದೋ ದುಡ್ಡು ಬರುವಂತಹದ್ದು. ಯಾವ ರೀತಿ ಬರುತ್ತಪ್ಪ ಅಂತಂದರೆ, ನೀವು ಮಾಡುವಂತಹ ಕೆಲಸದಿಂದ, ನೀವು ಮಾಡುವಂಥ ವೃತ್ತಿಯಿಂದ, ನೀವು ಮಾಡುವಂತಹ ಕ್ರಿಯೆಗಳಿಂದ ದುಡ್ಡು ಬರುವಂತಹ ಸಾಧ್ಯತೆಗಳಿರುತ್ತೆ. ಅದು ಕೂಡ ವಿಶೇಷವಾಗಿ ಹಠ ಹಿಡಿದು ಸಾಧಿಸಿದ್ರೆ ಮಾತ್ರ ದುಡ್ಡು ಬರುವಂತಹದ್ದು. ಜಡತ್ವದಿಂದ ಬಿಡಬಾರ್ದು. ಇವತ್ತು ನೀವು ಯಾವುದೋ ಬರುವಂತಹದ್ದಿದೆ, ಕೊಡ್ತೀನಿ ಅಂತ ಯಾರೋ ಹೇಳಿದ್ದಾರೆ, ಯಾವುದೋ ಕೆಲಸ ಮಾಡಿರ್ತೀರ ಮೊದಲು, ಅದಕ್ಕೆ ದುಡ್ಡೇ ಬರ್ತಾ ಇರಲ್ಲ, ಅಂತಹ ಕೆಲಸ ನಿಂತೋಗಿರೋಂತಹದ್ದಾಗಿರುತ್ತೆ. ಯಾವತ್ತೋ ಮಾಡಿ ಮುಗಿಸಿರ್ತೀರ, ಇವತ್ತು ದುಡ್ಡು ಬರುವಂತಹ ಸ್ಥಿತಿ ಇದೆ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ನೀವು ತುಂಬಾ ಜಾಗೃತಿಯಿಂದ ಪ್ರಯತ್ನ ಮಾಡಿ, ಅದರ ಫಲ ಸಿಗತ್ತೆ. ವಿಶೇಷವಾಗಿ ದುಡ್ಡು ಬರಬೇಕಪ್ಪ, ಸಿಗಬೇಕು ಅಂತ ಅನಿಸಿದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ, ತುಂಬ ಸುಫಲ ಸಿಗತ್ತೆ. ಇವತ್ತು ಉತ್ತರ ದಿಶೆ ತುಂಬ ಅತ್ಯುತ್ತಮವಾದಂತಹ ದಿಕ್ಕಾಗಿರುತ್ತೆ. ಸಂಖ್ಯೆಗಳಲ್ಲಿ 2 ಮತ್ತು 3ನೇ ಸಂಖ್ಯೆ ನಿಮಗೆ ಶುಭ ಫಲ ಕೊಡುತ್ತೆ. ಇವತ್ತಿನ ಬಣ್ಣ ವಿಶೇಷವಾಗಿ ನೇರಳೆ ಬಣ್ಣದ ವಸ್ತ್ರವನ್ನು ಧರಿಸಿ ತುಂಬಾ ಸುಫಲದಾಯಕವಾದಂಥ ಫಲನ ನೀವು ಪಡೆಯುವಂತಹದ್ದಾಗಿರುತ್ತೆ. ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ. ನೋಡಿ, ನಿಮ್ಮ ರಾಶಾಧಿಪತಿ ಭಾಗ್ಯಸ್ಥಾನ ಸಂಚಾರ, ಹಾಗಾಗಿ ವಿಶೇಷವಾಗಿ ಭಾಗ್ಯದಲ್ಲಿರುವಂತಹ ಚಂದ್ರ ನಿಮಗೆ ಭಾಗ್ಯಗಳನ್ನು ಕೊಡುವಂತಹ ಸ್ಥಿತಿ ಇವತ್ತಿರುತ್ತೆ. ಆದರೆ ಚಂದ್ರ ಸಂಚಾರದ ನಕ್ಷತ್ರ ಶನಿಯ ಪ್ರಭಾವ ಇರುವುದರಿಂದ ಸ್ವಲ್ಪ ಆ ಭಾಗ್ಯಗಳನ್ನು ಪಡೆಯುವುದಕ್ಕೋಸ್ಕರ ಕಸಿವಿಸಿ ಇರುತ್ತೆ, ಟೆನ್ಷನ್ ಇರುತ್ತೆ, ವೈರಾಗ್ಯಗಳಿರುತ್ತೆ, ಟಫ್ ಆಗಿರುತ್ತೆ. ಹಾಗಾಗಿ ಸಾಧಿಸ್ಬೇಕು ನೀವು. ಯಾಕೆಂತಂದರೆ ಶನಿ ಅಂದರೆ ತುಂಬಾ ಜಡತ್ವ, ಮಾರಕ ಗ್ರಹ, ಕೋಪಿಷ್ಟ ಅಂತೇಳಿ ಹೇಳ್ತೀವಿ. ಹಾಗೆ ಅಂತಹ ಸ್ಥಿತಿಯಲ್ಲಿರ್ತಕ್ಕಂತಹ ಶನಿಯ ಒಂದು ಪರಿಹಾರ ಮಾಡಿಕೊಂಡ್ರೆ ನಿಮಗೆ ವಿಶೇಷವಾಗಿ ಬರುವಂತಹ ಭಾಗ್ಯಗಳು, ಯಾವುದೋ ವಸ್ತು ಬರ್ಬೋದು, ಅಥವಾ ವಾಹನ ಬರ್ಬೋದು, ಯಾವುದೋ ಸಲಕರಣೆಗಳು ಬರ್ಬೋದು, ನೀವು ಏನೇನು ಬಯಸಿರ್ತೀರೋ ಅವೆಲ್ಲೂ ಇವತ್ತು ಪಡೆಯುವಂತಹ ಒಂದು ಸ್ವಲ್ಪ ಭಾಗ್ಯ, ಅನುಕೂಲ ಸ್ಥಿತಿ ಮತ್ತು ನಿಮ್ಮ ಮನೋಸ್ಥಿತಿಗೆ ಅನುಕೂಲಿಸುವಂತಹದ್ದು. ಇವತ್ತೇನಾದರೂ ನೀವು ಬಯಸಿದರೆ, ಯಾರನ್ನ ಏನಾದರೂ ಕೇಳಿದ್ರೆ ಇಲ್ಲ ಅಂತಂತೂ ಹೇಳಲ್ಲ, ಅದು ನಿಮ್ಮ ಖಂಡಿತವಾಗಿ ಪಡಿಬೋದು. ಯಾರೇ ಆಗಲಿ ಕಟಕ ರಾಶಿಯವರು ಇವತ್ತೇನಾದರೂ ಕೇಳಿ ನಿಮಗೆ ಆದಷ್ಟು ಮಟ್ಟಿಗೆ ಕಠಿಣ ಪರಿಶ್ರಮದಲ್ಲಾದರೂ ಕೂಡ ಫಲ ಸಿಗತ್ತೆ ಕೊನೆಯ ಹಂತದಲ್ಲಿ. ಪ್ರಯತ್ನ ಮಾಡಿ ಸುಫಲ ಇರುತ್ತೆ. ಇವತ್ತು ನಿಮಗೆ ಪಶ್ಚಿಮ ದಿಕ್ಕು ತುಂಬ ಉತ್ತಮ ಫಲ ಕೊಡುವಂತಹ ದಿಕ್ಕಾಗಿರುತ್ತೆ. 1, 6 ಸಂಖ್ಯೆ ತುಂಬ ಸುಫಲದಾಯಕವಾದಂಥ ಫಲ ಕೊಡುತ್ತೆ. ಹಾಗೆ ಇವತ್ತು ಬಿಳಿ ಬಣ್ಣದ ವಸ್ತ್ರ ತುಂಬ ಶ್ರೇಷ್ಠ ಫಲ ಕೊಡುತ್ತೆ. ಹಾಗಾಗಿ ಬಿಳಿ ಬಣ್ಣದ ವಸ್ತ್ರನ ಧರಿಸಿ ಇವತ್ತಿನ ದಿನ ಸುಫಲನ ಪಡೆಯಿರಿ.